जैसे कि आप देख रहे हैं आज जो है इस जो इरत मठ के जो मेन स्वामी है संगन बसवा साहब जो कि हमारे साथ में मौजूद है। आइए उनसे बात करेंगे किस तरीके से इस मठ में जो है पूजा होता है। यहाँ पे काफ़ी तादाद में जो है एक तरह की गद्दी मौजूद है। तो ये जो गद्दी होती है वो क्या होती है, इसका या मठ का क्या इतिहास है वो जानने की कोशिश करेंगे। सर ಇದು ಫಸ್ಟ್ ಆಫ್ ಆಲ್ ಇದು ಮಠ ಅಂತ ಹೇಳಿದ್ರೆ ಏನು, ಅದ್ರ ಬಗ್ಗೆ ಫಸ್ಟ್ ಅದು ಹೇಳಿ। ಇದು ಬಸವಣ್ಣನ ಕಾಲದಿಂದನೂ ಪ್ರಸಿದ್ಧವಾದಂತಹ ಮಠ. ಅನುಭವ ಮಂಟಪ ಇರೋಕ್ಕಿಂತ ಪೂರ್ವದಲ್ಲಿನ ಇದರ ಬಗ್ಗೆ ಒಂದು ಉಲ್ಲೇಖ ಇತ್ತು. ಏನು ಅಂತಂದ್ರೆ ಇಲ್ಲಿ ನೀವು ಎಲ್ಲ ಗದ್ದಿಗೆಗಳನ್ನು ನೋಡಿದಿರಲ್ಲ, ಪುರಾತನದ ಗದ್ದಿಗೆಗಳು. ಅನುಭವ ಮಂಟಪ ಅಂತ ಏನು 12ನೇ ಶತಮಾನದಲ್ಲಿ ತಯಾರಾತಲ್ಲ, ಅವಾಗಿಂದನೂ ಕೂಡ ಈ ಮಠದ ಗುರುಗಳು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ ಈ ಮಠವನ್ನು ಜಾಗೃತ ಮಾಡ್ಕೊತ ಬಂದು ಇಲ್ಲಿ ಜನರ ಒಂದು ಧರ್ಮ ಕಾರ್ಯಗಳಿಗೆ ಮುಂಚೂಣಿಯಲ್ಲಿ ಇದ್ದಂಥವ್ರು. ಮೊದಲನೇ ಮುರುಗೇಂದ್ರರಿಂದ ಹಿಡಿದು 11ನೇ ಮುರುಗೇಂದ್ರ ತನಕನೂ ಕೂಡ, ಅಂದ್ರೆ 11 ಜನರ ಗದ್ದಿಗೆ ಅದಾವೆ ಇಲ್ಲಿ. 11 ಜನರು ಕೂಡ ಇಲ್ಲಿ ಧರ್ಮ ಕಾರ್ಯವನ್ನು ಮಾಡ್ಕೊಂತ ಬಸವಾದಿ ಪ್ರಮುಖರ ಧರ್ಮ ಕಾರ್ಯ ಅಂತ ಹೇಳಿದ್ರೆ ಏನು, ಯಾವ ಥರ ಧರ್ಮ ಕಾರ್ಯ ಮಾಡ್ತಿದ್ದೀರ ಸರ್, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ ಹೇಳಿ. ಲಿಂಗ ಜ್ಞಾನದ ಬಗ್ಗೆ ಹೇಳೋದು, ಆಮ್ಯಾಗ ಪ್ರವಚನಗಳನ್ನು ಮಾಡೋದು, ಸಾರ್ವಜನಿಕ ಮದುವೆಯನ್ನು ಮಾಡೋದು, ಆಮೇಲೆ ಯಾರಿಗೇನು ಪ್ರಾಬ್ಲಮ್ ಬಂದ್ರೆ ಔಷಧಿ ಕೊಡೋದು, ಆಯುರ್ವೇದಿಕ್ ಔಷಧಿ ಕೊಡೋದು, ಇಂಥವೆಲ್ಲ ಕಾರ್ಯಗಳನ್ನು ಮಾಡುವಂಥ ಕೈಂಕರ್ಯ ಸಂಗನ ಬಸವ ಸ್ವಾಮಿಗಳಿಂದ ಹಿಡಿದು ಮೊದಲಿಂದ ಎಲ್ಲರೂ ಕೊಡುವಂತನ ಬಂದಿದ್ದಾರೆ ಇಲ್ಲಿ. ಈ ಜನ ಮೊದಲು ಈಗೊಂದು 2 ತಲೆಮಾರದ ಹಿಂದೆ ಎಲ್ಲೂ ಹಾಸ್ಪಿಟ್ಲ್ ಇದ್ದಿದ್ದಿಲ್ಲ. ಅವಾಗ ಹಿಂದಿನ ಸಂಗನ ಬಸವ ಸ್ವಾಮಿಗಳು ಅಂತಿದ್ರು ನಮ್ಮ ಹಿಂದೆ. ಅವರಿದ್ದವ್ರು ಏನಂದ್ರೆ ಭಾಳ ದೊಡ್ಡ ಪ್ರಮಾಣಕ್ಕೆ ಸಮಾಜಕ್ಕೆ ಇಂತಹ ಆಗು ಹೋಗುಗಳನ್ನೆಲ್ಲ ನೀಡ್ತಿದ್ರು. ಆಯುರ್ವೇದಿಕ್ ಔಷಧದ ಬಗ್ಗೆ ಪರ್ಫೆಕ್ಟ್ ಆಗಿದ್ರು. ಅವರು ಮಾಡಿಟ್ಟಂಥ ಒಂದು ಪೇಸನ್ನು ನಾ ಕೊಟ್ಟಿದ್ರೆ ನನಗೆ ರಗಡಾಗೈತಿ, ಅಷ್ಟು ಎಲ್ಲ ರೀತಿಯ ಔಷಧಿಗಳನ್ನು ಕೊಡ್ತಿದ್ರು. ಹುಬ್ಳಿ ಕಚ್ಕೊಂಡು ಎಲ್ಲ ಜನ ಇಲ್ಲಿ ಬಂದು ಔಷಧಿಗಳನ್ನು ತೊಗೊಂಡೋಗ್ತಿದ್ರು. ಅಂತಹ ಒಂದು ಸರ್ವಿಸ್ ಮಾಡಿದಂಥ ವ್ಯಕ್ತಿಗಳು. ಇದು ಮೇನ್ ಈಗ ಏನಿದು ಇಲ್ಲೇ ಗದ್ದೆ ಇದೆಯಲ್ಲ, ಅದು ಗದ್ದೆಯಾಗಿ ಹೆಂಗೆ ಬಂತು ಸರ್, ಅವರು ಯಾವ ಥರ ಏನು ಉದ್ದೇಶಕ್ಕೆ ಹಿಂಗೆ ಬಂತು, ಆಮೇಲೆ ಏನು ಶಂಶಾನ ಡಿಫ್ರೆಂಟ್ ಇರ್ತೈತಿ, ಆಮೇಲೆ ಸ್ಪೆಷಲಿ ಆಗಿ ಇದು ಗದ್ದೆ ಮಾಡಿ 10 ಜನ ಇದ್ದಾರಲ್ಲ, ಇದು ಏನು ಸ್ಪೆಷಲ್? ನಮ್ಮಲ್ಲಿ ಒಂದು ಪರಂಪರೆ ಏನೈತಿ ಅಂತಂದ್ರೆ ಮಠಕ್ಕೇನು ಸ್ವಾಮಿಗಳು ಆಗಿರ್ತಾರಲ್ಲ, ಅವರು ಒಂದು ವೇಳೆ ತೀರ್ಕೊಂಡ್ರು ಅಂತಂದ್ರೆ ಅವ್ರನ್ನ ಇಲ್ಲೇ ಗದ್ದಿಗೆ ಮಾಡೋದು. ಈಗ ನಿಮ್ಮ ಮೊಹಮ್ಮದ್ ಪೈಗಂಬರ್ ಒಂದು ಮಾತು ಹೇಳ್ತಾರೆ ಏನಂತ, ಮೂರ್ತಿ ಪೂಜೆ ಮಹಾಪಾಪ. ನಮ್ಮಲ್ಲಿ ಏನ್ ಹೇಳ್ತೀವಿ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರಲ್ಲ. ನಮ್ಮ ಸಮಾಜಕ್ಕಾಗಿ ತಪಸ್ಸನ್ನ ಗೈದು ಸಮಾಜಕ್ಕಾಗಿ ತಮ್ಮ ಬಳುವಳಿಯನ್ನು ಕೊಟ್ಟಂತಹ ವ್ಯಕ್ತಿಗಳ ಗದ್ದಿಗೆಯನ್ನು ಪೂಜೆ ಮಾಡುವುದು. ನೀವು ಹೆಂಗ ಒಂದು ಮಸೂತಿ ಕಟ್ಟೆಯಲ್ಲಿ ಗುರುಗಳ ಗದ್ದಿಗೆ ಹೆಂಗ್ ಮಾಡ್ತೀರಿ, ಅದೇ ಪರಂಪರೆನೇ ಇದು. ಅದು 12ನೇ ಶತಮಾನದಿಂದ ಇವ್ರು ಮಾಡ್ಕೊಂತ ಬಂದಾರ. ಅವರ ಗದ್ದಿಗೆ ಪ್ರತಿಭಾ ಉಳಿಲಿ ಅಂತೇಳಿ ಮಾಡ್ಕೊಂತ ಬಂದು ಎಲ್ಲರೂ ಇದನ್ನು ಪೂಜೆ ಮಾಡ್ತಾವ. ಇದು ಎಷ್ಟು ಜನ ಸ್ವಾಮಿಗಳು ಬಂದು ಹೋಗಿದಾರ? ಇದು ಇವರು ಮ್ಯಾರಿಡ್ ಇರ್ತಾರ ಅಥವಾ ಅನ್ಮ್ಯಾರಿಡ್ ಇರ್ತಾರ? ಅನ್ಮ್ಯಾರಿಡ್ ಇರ್ತಾರೆ. ಏನು ಅವ್ರು ಮ್ಯಾರೇಜು ಮಾಡಂಗಿಲ್ಲ, ಮಕ್ಕಳು ಆಗಂಗಿಲ್ಲ, ಏನೇನು ಸಂಬಂಧ. ತಾವು ಮ್ಯಾರೇಜ್ ಆಗಿಲ್ಲ? ಇಲ್ಲ, ಯಾರು ಮದುವೆ ಆಗಿಲ್ಲ. ಅಚ್ಚಾ, ಯಾರು ಮದುವೆ ಆಗೋದೂ ಇಲ್ಲ. ಅಚ್ಚಾ ಅಚ್ಚಾ ಅಚ್ಚಾ. ಈಗ ಸ್ವಾಮಿ ಅಂತ ಸನ್ಯಾಸಿ ಪರಂಪರೆ. ಅಚ್ಚಾ ಅಚ್ಚಾ, ಸನ್ಯಾಸಿ ಪರಂಪರೆ. ಒಂದು ಟೈಮ್ ಇದು ಮಠಗೆ ಬಂತ ಅಂತ ಹೇಳಿದ್ರೆ ಅವ್ರು ಸನ್ಯಾಸಿ ಆಗಿ ಬರ್ಬೇಕಿಲ್ಲೇ. ಹೌದು, ಅವತ್ತು ಇಲ್ಲೇ ಪರ್ಮಿಷನ್ ಸಿಗ್ತಿದ್ದಿಲ್ಲ ಅಂದ್ರೆ ಸಿಗಂಗಿಲ್ಲ. ಈ ತರ ಇರ್ತೈತೆ ಅಂತ ಹೇಳ್ತಾ ಇದ್ದೀರಿ. ನಿಷ್ಕಾಮವಾಗಿ ಸಮಾಜ ಸೇವೆಯನ್ನ ಮಾಡಿ ಒಂದಿಲ್ಲ ಒಂದ್ ದಿವಸ ಗದ್ದಿಗಾಗಿ ಪೂಜೆಗೊಳ್ಳೋದು, ಅಷ್ಟು ಬಿಟ್ರೆ ಏನಿಲ್ಲ. ಸಮಾಜಕ್ಕಾಗಿ ತಾವು, ತಮಗಾಗಿ ಸಮಾಜ. ಅಚ್ಚಾ ಅಚ್ಚಾ ಅಚ್ಚಾ. ತಾವು ಏನಂತೀರ ಸರ್, ಹಿಂದೂ ಮುಸ್ಲಿಮ್ ಸಿಖ್ ಇಸಾಯಿ ಎಷ್ಟು ರಿಲಿಜನ್ಸ್ ಅದಾರ, ತಮ್ಮ ಏನು ಒಂದು ಇದಿದೆ ಅದ್ರ ಬಗ್ಗೆ ಹೇಳಿ. ನಾವೆಲ್ಲರೂ ಒಂದು ಅರ್ಥ ಮಾಡ್ಕೋಬೇಕು. ಈಗ ಮೊಹಮ್ಮದ್ ಪೈಗಂಬರ್ರಾಗಲಿ, ಬುದ್ಧ ಆಗಲಿ, ಬಸವಾದಿ ಪ್ರಮುಖರಾಗಲಿ, ರೇಣುಕಾದಿ ಪಂಚಾಚಾರ್ಯರಾಗಲಿ, ಜೈನರಾಗಲಿ, ಇವನ್ನೆಲ್ಲನೂ ತಗೊಳ್ಳೋಣ. ಜೈನ ಧರ್ಮ ಅಂದರು, ಮುಸ್ಲಿಂ ಧರ್ಮ ಅಂದರು, ಸಿಖ್ ಧರ್ಮ ಅಂದರು, ಇಸಾಯಿ ಧರ್ಮ ಅಂದರು, ಕ್ರೈಸ್ತ ಧರ್ಮ ಅಂದರು. ಇವು ಕ್ರೈಸ್ತ, ಮುಸ್ಲಿಂ, ಇಸಾಯಿ ಇವೆಲ್ಲ ತೆಗೆದುಬಿಟ್ಟು ಉಳಿಯೋದು ಒಂದೇ ಒಂದು ಧರ್ಮ. ಎಲ್ಲ ಧರ್ಮದ
ದಾರ್ಶನಿಕರು ಕೂಡ ಒಂದೇ ತತ್ವವನ್ನು ಹೇಳಿದ್ದಾರೆ. ಒಂದು ತತ್ವ ಬಿಟ್ಟು ಮತ್ತೊಂದನ್ನು ಹೇಳೇ ಇಲ್ಲ ಅವರು. ನಮಗ ಅದನ್ನ ಅರ್ಥೈಸಿಕೊಳ್ಳುವಂತ ಶಕ್ತಿ ಇದ್ದಂಗಾಗಿ ಸಮಾಜಕ್ಕೆ ಅದು ಬೇರೆ ಇದು ಬೇರೆ ಅನ್ನುವಂಥದ್ದಾಗೈತಿ. ಯಾವುದೂ ಇಲ್ಲಿ ಬೇರೆ ಇಲ್ಲ, ಎಲ್ಲವೂ ಸಮಾಜದ ಬಳವಳಿಯಾಗಿ ಎಲ್ಲರೂ ತಮ್ಮ ತತ್ವವನ್ನು ಹೇಳ್ಕೊಂತ ಬಂದಾರ. ಈಗ ಮೊಹಮ್ಮದ್ ಪೈಗಂಬರ್ ಕೆಲವೊಂದು ತತ್ವಗಳನ್ನು ಹೇಳಿದರು. ಎಂಥ ತತ್ವ ಹೇಳಿದ್ರೆ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತ ನಮ್ಮ ಬಸವಣ್ಣ ಹೇಳ್ತಾರೆ. ಅದನ್ನ ಅವ್ರು ಹೇಳ್ತಾರೆ. ನೀ ಎಟ್ಟರೆ ಶ್ರೀಮಂತನಿರು ಎಟ್ಟರ ಬಡವ ಇರು, ನೀ ಏನು ಆಚಾರ ಮಾಡಬೇಕು ಅದನ್ನ ಆಚಾರ ಮಾಡ್ಕೊಂತ ಇರು ಅನ್ನೋದನ್ನ ಪ್ರತಿಯೊಬ್ಬರಿಗೂ ಮುಟ್ಟಿಸಿದಂಥ ವ್ಯಕ್ತಿಗಳು ಅವ್ರನ್ನ ದಾರ್ಶನಿಕರು ಅಂತೀವಿ ನಾವು. ಈಗ ಅವರೆಲ್ಲ ಬುದ್ಧ, ಬಸವ, ಅಂಬೇಡ್ಕರ್ ಇವರೆಲ್ಲ ಏನಂದ್ರೆ ದಾರ್ಶನಿಕರು. ಇವ್ರನ್ನ ಫಾಲೋ ಮಾಡ್ಕೊಂಡ್ ಬಂದಿದ್ದಕ್ಕೆ ಮೊಹಮ್ಮದ್ ಪೈಗಂಬರ್ ಮಾಡ್ಕೊಂಡ್ ಬಂದಿದ್ದಕ್ಕೆ ಮುಸ್ಲಿಂ ಧರ್ಮ ಅಂತ. ಆದ್ರೆ ಮುಸ್ಲಿಂ ಧರ್ಮದಲ್ಲಿ ಯಾವುದೇ ಕೆಟ್ಟ ಉದ್ದೇಶವನ್ನು ಇಟ್ಕೊಂಡು ಯಾರೂ ಮಾತಾಡಿಲ್ಲ. ಎಲ್ಲರೂ ಸಮಾಜಕ್ಕೆ ಒಳಿತಾಗೋದನ್ನ ಮಾಡ್ಯಾರ. ಈಗ ನೋಡ್ರಿ, ಏನೋ ಮಾಡ್ರಿ ಸೆರೆ ಮಾರಬಾರ್ರಿ ಅಂತ ಹೇಳಿದ್ರು ಮೊಹಮ್ಮದ್ ಪೈಗಂಬರು. ಸೆರೆ ಮಾರಿ ಮತ್ತೊಬ್ರು ಮಂತ್ಯನ ಹಾಳು ಮಾಡಬಾರ್ರಿ ಅಂತ. ಹಂಗ ನಸೇಲಿ ವಸ್ತುಗಳನ್ನ ಮಾರಿ ಸಮಾಜವನ್ನ ಹದಿಗೆಡಿಸುವಂತ ಕೆಲಸವನ್ನ ಮಾಡಬೇಡ ಅಂತ ಎಲ್ಲಾ ದಾರ್ಶನಿಕರು ಅದನ್ನ ಹೇಳ್ಯಾರ. ಆ ದಾರ್ಶನಿಕರೊಳಗೆ ಬಸವಾದಿ ಪ್ರಮುಖರು. ಅಚ್ಚಾ ಈ ಥರ ಸರ್, ಈಗ ಇಲ್ಲೇ ಯೂಶಲಿ ಒಂದು ಸ್ವಾಮಿ ಸ್ವಲ್ಪ ಮಠಗಳು ಇರ್ತೈತಿ ಅಥವಾ ಟೆಂಪಲ್ಸ್ ಇರ್ತೈತಿ, ಅಲ್ಲೇ ಮುಸ್ಲಿಮ್ ಅವ್ರಿಗೆ ಅಲೌಡ್ ಮಾಡಂಗಿಲ್ಲ. ಈ ಮಠಲ್ಲಿ ಅಲೌಡ್ ಇದೆ ಸರ್, ಹೆಂಗೆ ಆ ಥರ? ಇಲ್ಲಿ ಮುಸ್ಲಿಮ್ ಬರ್ತಾರ, ಓನ್ಲಿ ಹಿಂದೂಸ್ ಬರ್ತಾರೆ ಸರ್? ಎಲ್ಲ ಧರ್ಮದವರು ಅದಾರ ನಮ್ಮಲ್ಲಿ. ಮುಸ್ಲಿಮ್ರಂತಿ ಹೆಚ್ಚಿನ ಪ್ರಮಾಣಕ್ಕೆ ಅದಾರ ನಮಗೆ ಮೊದಲಿಂದನೂ. ಈಗ ಮೊದಲಿಲ್ಲಿ ಅಲೇಬ್ ನಡೀತಿತ್ತು. ಅಲೇಬ್ ನಡೆದ ಹೊತ್ನ್ಯಾಗ ಅಲ್ಲಿ ದೇವ್ರು ಎದ್ದು ಅಂತಂದ್ರೆ ಸೀದಾ ಮಠಕ್ಕೆ ಬರೋವು. ಮಠಕ್ಕೆ ಬಂದು ದೇಸಾರ ಗೌರ್ನ ಕರ್ಕೊಂಡು ಇದನ್ನ ಏನದು ಏನಂತಿರಲಿಲ್ಲ ಅದಕ್ಕೆ, ಅಲ್ಲೇ ಲಾಸ್ಟಕ್ಕೆ ಏನಂತಿರಲ್ಲ ಮುಗಿಸೋದು, ಡೋಲಿ ಎಲ್ಲ ಬಂದು ಇಲ್ಲಿ ದರ್ಶನ ತಗೊಂಡು ಹಿಂಗೆ ಹೋಗಿದ್ವು. ಅಷ್ಟು ಅವಿನಾಭಾವ ಸಂಬಂಧ ಮೊದಲಿಂದನೇ ಇತ್ತು. ಈಗ ಅದು ರಾಜಕಾರಣಿಗಳಿಂದನೋ ಇನ್ನೊಬ್ಬ ಕ್ಷುಲ್ಲಕರಿಂದನೋ ಇವು ಸಮಾಜವನ್ನು ಒಡೆಯುವಂಥ ಕೆಲಸ ಆಗ್ತಾ ಬಂದೈತಿ. ಈಗ ನಮ್ಗೆ ಏನು ಒಂದು ಸಂದೇಶ ಬೇಕಾಗೈತಿ ಅಂದ್ರೆ, ಮುಸ್ಲಿಮರು ನಮ್ಮಲ್ಲಿ ಪ್ರತಿಯೊಂದಕ್ಕೂ ಬರ್ತಾರ, ಪ್ರತಿಯೊಂದನ್ನು ಮಾಡ್ತಾರ. ನಾವು ಹಂಗೆ ಅವ್ರದ್ರದ ಬೆರಿತೀವಿ, ಅವ್ರು ನಮ್ಮ ಹಬ್ಬದಾಗ ಬರ್ತಾರ. ಅದಕ್ಕೆ ಇದೊಂದು ಗ್ರೇಟ್ಫುಲ್ ಆದಂಥ ಒಂದು ಕೆಲಸ ಏನಪ್ಪ ಅಂತಂದ್ರೆ ಸಮಾಜ ತಿಳ್ಕೊಬೇಕಾಗಿದ್ದೀವಿ ಅಂದ್ರೆ ನಾವು ಒಂದು ನಾವೆಲ್ಲ ಬಂದು. ಈಗ ಭಾರತದ ಒಂದೇ ಧರ್ಮವನ್ನು ಹೊಂದಿಲ್ಲ, ಸಾಕಷ್ಟು ಧರ್ಮವನ್ನು ಹೊಂದೈತಿ. ಹೊಂದಿದ್ರು ಸದಾ ಏಕತೆಯನ್ನು ತೋರಿಸಿಕೊಟ್ಟತಿ. ಹಿಂದೂಸ್ತಾನ ಅಂದ್ರೆ ಏಕತೆಯನ್ನು ತೋರಿಸಿಕೊಟ್ಟತಿ. ಇಲ್ಲಿ ವಿವಿಧತೆ ಇದ್ದರೂ ಕೂಡ ಏಕತ್ವ ಒಂದೇ ಐತಿ. ಆ ಏಕತ್ವವನ್ನು ಪ್ರದರ್ಶಿಸೋದು ನಿಮ್ಮೆಲ್ಲರ ಕರ್ತವ್ಯ. ಅದಕ್ಕೆ ಎಲ್ಲ ಗುರುಗಳು ಕೂಡಿದಾರ. ಆ ಧರ್ಮಗುರುಗಳು ಸಾರಿದ ತತ್ವವನ್ನು ನಾವು ಸಮಾಜಕ್ಕೆ ಬಿತ್ತರಿಸಬೇಕಾಗೈತಿ. ಎಲ್ಲರೂ ಒಂದು, ನಾವು ಬಂದು ಅನ್ನೋದನ್ನ ಸಮಾಜಕ್ಕೆ ತೋರಿಸಬೇಕಾಗಿದೆ. ಅಚ್ಚಾ, ಇವತ್ತು ಶಿಗ್ಗಾಂವಲ್ಲಿ ಒಂಥರ ಪ್ರೋಗ್ರಾಮ್ ಇದೆ. ಹಿಂದೂ ಮುಸ್ಲಿಮ್ ಇರಲಿ, ಸಿಖ್ ಇಸಾಯಿ ಇರಲಿ, ಎಲ್ಲರ ಜೊತೆ ಎಲ್ಲರೂ ಬಂದು ಒಂಥರ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಇದರದ್ದು ಮೇನ್ ಮ್ಯಾಸೇಜ್ ಏನಿದೆ ಸರ್, ಅದ್ರ ಬಗ್ಗೆ ಹೇಳಿ. ಬಸವಣ್ಣ ಹೇಳ್ದಂಗ ಜಾತಿ ಜಾತಿಗೆ ವೈರ, ನೀತಿ ಮೂರ್ಖನಿಗೆ ವೈರ, ಪಾತಕವಾದ ಸುಜನರಿಗೆ ವೈರ. ಇದೊಂದು ವಚನ ಎಷ್ಟು ಚಂದ ಐತೆ ನೋಡ್ರಿ. ಚಲೋ ಇದೆ ಸರ್. ನಾವು ನಮ್ಮ ಧರ್ಮವನ್ನ ಪಾಲಿಸಬೇಕು, ಅನ್ಯ ಧರ್ಮವನ್ನ ಗೌರವಿಸಬೇಕು. ಎಲ್ಲಾ ಧರ್ಮದ ತತ್ವಗಳು ಇದನ್ನೇ ಹೇಳ್ಯಾವ. ಹಂಗ ಎಲ್ಲಾ ಧರ್ಮದ ತತ್ವಗಳನ್ನ ಬಿಟ್ಟು ಬದುಕು ಅಂತ ಹೇಳಿಲ್ಲ. ನಿಮ್ಮ ಧರ್ಮವನ್ನ ನೀನು ಕಾಯ್ಕೋ, ಮತ್ತೊಂದು ಧರ್ಮಕ್ಕೆ ಗೌರವ ಕೊಡುವಂತ ಆ ಗೌರವ ಸಂದೇಶವನ್ನು ಇವತ್ತು ಸಾರಲಿಕ್ಕೆ ನಾವು ಎಲ್ಲರೂ ಕೂಡಿದ್ದೇವೆ. ಓಕೆ, ತುಂಬ ಥ್ಯಾಂಕ್ ಯು ಸರ್. ಸರ್ ಇದು ಈಗ ಫಾರ್ ಎಕ್ಸಾಂಪಲ್ ಈಗ ಎಷ್ಟು ಜನ ಇಲ್ಲಿ ಮೀಡಿಯಾ ಅವ್ರು ಬಂದಿದ್ದಾರೆ ಸರ್? ಬಂದಿದ್ದಾರೋ ಇಲ್ವಾ ಸರ್? ನಾವು ಫಸ್ಟ್ ಬಂದಿದ್ದೀವಿ. ಯಾರು ಕಳಿಸಿಲ್ಲ ಸರ್. ನಮ್ಮ HDMC ನ್ಯೂಸ್ ಅಂತಿದೆ, ನಮ್ಮ HDMC ನ್ಯೂಸ್ಗೆ ಏನಂತ ಹೇಳ್ತೀರಾ ಸರ್? ಒಳ್ಳೆಯದು. ಇಂಥ ಧಾರ್ಮಿಕ ಕಾರ್ಯಗಳಲ್ಲಿ ಇಂಥ ಕೋಮು ಸೌಹಾರ್ದತೆಯನ್ನು ನೀಗಿಸಿಕೊಂಡು ಸಮಾಜಕ್ಕೊಂದು ಒಳ್ಳೆ ಸಂದೇಶವನ್ನು ಕೊಡಲಿಕ್ಕೆ ನಿಮ್ಮಂಥ ಮೀಡಿಯಾದವರು ಮುಖ್ಯ. ಮೀಡಿಯಾದವರು ಈಗ ಹೆಂಗಾಗ್ಯಾರ ಅಂತಂದ್ರೆ, ಏನೋ ಒಂದು ಕೆಟ್ಟದ್ದನ್ನು 3 ದಿವಸ ಬಿಂಬಿಸೋಕ್ಕಿಂತ ಒಳ್ಳೆಯದನ್ನ 100 ಮಂದಿಗೆ ಬಿಂಬಿಸುವಂಥ ಒಂದು ನ್ಯೂಸ್ನವ್ರು ಆದರು ಅಂತಂದ್ರೆ ಆ ನ್ಯೂಸ್ಗೆ ಒಂದು ದೊಡ್ಡ ಬೆಲೆ ಬರ್ತದೆ. ಒಂಥರ ಗೋಧಿ मीडिया ಅಂತ ಹೇಳ್ಬೋದು सर. ತುಂಬ थैंक यू सर. ये थे हमारे साथ में यहाँ पर जो है बहुत ही एक जो मुख्य जो यहाँ पर जो है
गुरु हैं जो कि इस इरत मठ में रहते हैं, बहुत ही विस्तार के साथ में एक तरह का उन्होंने बयान किया कि किस तरीके से यहाँ पर जो है मठ में जो है पूजा होती है और यहाँ पर जो किस तरीके से एक तरह जो है भाईचारगी को परोसा जाता है, किस तरीके से यहाँ पर जो है हिंदू मुस्लिम सिख ईसाई को जोड़ने का काम होता है, एक तरह का यहाँ पैगाम दिया। और इसी तरीके से यहाँ पर जितने भी यहाँ पर जो समाधि मौजूद है उनके मतलब उन्होंने बताया कि जो ये जो समाधि है इन्होंने अपने आप को भगवान के लिए समर्पण किया, तब जा कर के इनकी समाधि बनी और लोग यहाँ पर जो है उनकी आशीर्वाद लेने आते हैं, ऐसा उनका पैगाम था। बाकी खबरों के लिए HDMC न्यूज़ को लॉग ऑन करें, लाइक करें और सब्सक्राइब करना ना भूलें। जय हिंद।